ಅನ್ವೀಕ್ಷ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅನ್ವೀಕ್ಷ, ಇದು ಮನಸ್ಸಿನ ಅಂತರಾಳದ ಧ್ವನಿ. ನಿನ್ನೆ ಪ್ರೀತಿಸುವೆಂದು ಕಥೆಯ ಹಿಂದಿನ ಸಂಚಿಕೆಯಲ್ಲಿ ನಾವು ಅನಾಮಿಕ ವ್ಯಕ್ತಿಯೊಬ್ಬ ಅಗ್ನಿಯ ಮೇಲೆ ಕಿಡಿಕಾರುತ್ತಾ ಅಗ್ನಿಯ ಫೋಟೋಗಳನ್ನು ಸುಟ್ಟ ಹಾಕಿ ಹೋಗಿದ್ದನ್ನು ನೋಡಿದ್ದೇವೆ. ಹಾಗೆಯೇ ಮೈಥಿಲಿಯ ಪ್ರಾರ್ಥನೆ ದೇವರಿಗೆ ಕೇಳಿತ್ತು ಎನ್ನುವ ಹಾಗೆ ಮಾರನೇ ದಿನ ಬೆಳಗ್ಗೆ ಅಗ್ನಿಗೆ ಪ್ರಜ್ಞೆ ಬಂದಿತ್ತು. ಮುಂದೇನಾಯಿತು ಅನ್ನೋದನ್ನು ನಾವು ಈ ಸಂಚಿಕೆಯಲ್ಲಿ ನೋಡೋಣ. ಅಗ್ನಿಗೆ ಪ್ರಜ್ಞೆ ಬಂದು ಮೆಲ್ಲಗೆ ಕಣ್ಣು ಬಿಟ್ಟು ಸುತ್ತಲೂ ನೋಡಿದಾಗ ತಾನು ಎಲ್ಲಿದ್ದೇನೆ ಅನ್ನೋದು ಅವನಿಗೆ ಅಲ್ಲಿಯ ವಾತಾವರಣವನ್ನು ನೋಡಿ ಅರ್ಥವಾಗಿತ್ತು. ಅಗ್ನಿಯನ್ನು ನೋಡ್ಕೊಳ್ಳೋದಕ್ಕೆ ಅಂತ ನೇಮಿಸಿದ್ದಂತಹ ಅಲ್ಲಿಯೇ ಕುಳಿತಿದ್ದ ನರ್ಸ್ ಓಡಿ ಹೋಗಿ ಡಾಕ್ಟರ್ಗೆ ವಿಷಯ ತಿಳಿಸಿ ಬಂದಿದ್ದರು. ಡಾಕ್ಟರ್ ಬಂದು ಅಗ್ನಿಯನ್ನು ಚೆಕಪ್ ಮಾಡಿ, ಮಿಸ್ಟರ್ ಶ್ರೀರಾಮ್ ಭಾರದ್ವಾಜ್, ನಾಟ್ ಬ್ಯಾಡ್, ನಿಮ್ಮ ದೇಹ ನಮ್ಮ ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾ ಇದೆ, ಆದಷ್ಟು ಬೇಗ ನೀವು ರಿಕವರಿ ಆಗ್ತೀರಾ, ಗೆಟ್ ವೆಲ್ ಸೂನ್ ಅಂತ ನಗುತ್ತಲೇ ಹೇಳಿ ಹೋಗಿದ್ದರು. ರಾತ್ರಿ ಮನೆಯವರನ್ನೆಲ್ಲ ಮನೆಗೆ ಕಳುಹಿಸಿದ ನಂತರ ಅಭಿರಾಮ್ ಭಾರದ್ವಾಜ್ ಒಬ್ಬನೇ ಆಸ್ಪತ್ರೆಯಲ್ಲಿ ಉಳಿದಿದ್ದ ತನ್ನ ಅಗ್ರಜನ ಜೊತೆಗೆ. ಡಾಕ್ಟರ್ ಆತುರವಾಗಿ ಒಳಗೆ ಹೋಗಿದ್ದನ್ನು ಕಂಡು ಅಭಿರಾಮ್ ಒಬ್ಬನೇ ಹೊರಗಡೆ ನಿಂತು ಚಡಪಡಿಸ್ತಿದ್ದ. ಡಾಕ್ಟರ್ ಹೊರಗೆ ಬರ್ತಿದ್ದ ಹಾಗೆ, ಡಾಕ್ಟರ್, ಅಗ್ರಜ ಹೇಗಿದ್ದಾರೆ ಈಗ? ನನಗೆ ಹೋಗಿ ಅವ್ರನ್ನ ನೋಡ್ಬೋದಾ? ಈಸ್ ಎವ್ರಿಥಿಂಗ್ ಫೈನ್ ಎಂದು ಗಾಬರಿಯಲ್ಲಿ ಕೇಳಿದ್ದ. ಅಭಿಯ ಆತಂಕದ ಮಾತಿಗೆ ಡಾಕ್ಟರ್ ಸಣ್ಣದಾಗಿ ನಗ್ತಾ, ಮಿಸ್ಟರ್ ಅಭಿರಾಮ್ ಭಾರದ್ವಾಜ್, ಕೂಲ್, ಅವರಿಗೇನೂ ಆಗಿಲ್ಲ, ಪ್ರಜ್ಞೆ ಬಂದಿದೆ, ನೀವು ಹೋಗಿ ಅವ್ರನ್ನ ನೋಡ್ಬೋದು, ಆದಷ್ಟು ಬೇಗ ಹುಷಾರಾಗ್ತಾರೆ ಕೂಡ, ಹೋಗಿ ಅವ್ರನ್ನ ನೋಡಿ, ಆದರೆ ಜಾಸ್ತಿ ಮಾತಾಡಿಸಿ ಅವರನ್ನು ಡಿಸ್ಟರ್ಬ್ ಮಾಡಬೇಡಿ ಎಂದು ಅಭಿರಾಮ್ ಭುಜ ತಟ್ಟಿ ಸಣ್ಣದಾಗಿ ನಗುತ್ತಾ ಹೇಳಿ ಹೋಗಿದ್ರು ಡಾಕ್ಟರ್. ಡಾಕ್ಟರ್ ಮಾತಿಗೆ ತಲೆಯಾಡಿಸಿದ ಅಭಿರಾಮ್ ಖುಷಿಯಲ್ಲಿ ಒಂದೇ ಹೆಜ್ಜೆಗೆ ಅಗ್ನಿ ಇದ್ದ ವಾರ್ಡ್ ಕಡೆ ಓಡಿದ. ಅಗ್ರಜ ಒಡಲಾಳದಿಂದ ಬಂದಿತ್ತು ಅದೊಂದು ಪದ. ತಮ್ಮನ ಕಡೆಗೆ ನೋಡಿದ ಅಗ್ನಿ ಸಣ್ಣದಾಗಿ ಮುಗುಳ್ನಗೆ ಬೀರಿದ. ಅಭಿರಾಮ್ ಅಗ್ನಿಯ ಬಳಿ ಬಂದು ಮೆಲ್ಲಗೆ ಅವನ ತಲೆ, ಹಣೆ, ಮುಖ ಹಾಗೂ ಕೈಯನ್ನು ಸವರುತ್ತಾ, ಹೇಗಿದ್ದೀರಾ ಅಗ್ರಜ ಈಗ? ಇದೇನಾಯಿತು ನಿಮಗೆ ಬರ್ತಾ ಇದ್ದಂಗೆ? ಹೇಗಾಯಿತು ಇದೆಲ್ಲ ಎಂದು ಒಂದೇ ಸಮನೆ ಕೇಳಿದ್ದ. ಅಭಿಗೆ ಆತುರ ಇತ್ತು. ತನ್ನ ಅಗ್ರಜನಿಗೆ ಆಕ್ಸಿಡೆಂಟ್ ಆಗಿದ್ದು ಹೇಗೆ ಅಂತ ಆ ಘಟನೆ ಬಗ್ಗೆ ತಿಳಿದುಕೊಳ್ಳುವ ಕಾತುರ ಅವನ ಮಾತಲ್ಲಿ ಕಾಣಿಸ್ತಾ ಇತ್ತು. ಸಾಲದಕ್ಕೆ ಮೈಥಿಲಿ ಬೇರೆ ಅವಳನ್ನು ಮನೆ ಹತ್ರ ಬಿಡೋದಕ್ಕೆ ಅಂತ ಹೋದವಾಗ ಹಿಂದಿನ ದಿನ ಅವಳು ಹೇಳಿದ ಮಾತು ಅವನ ತಲೆಯಲ್ಲಿ ಗಿರಿಗುಡ್ತಾ ಇತ್ತು. ರಾತ್ರಿ ಪೂರ್ತಿ ಅದರ ಬಗ್ಗೆನೇ ಯೋಚಿಸಿ ತಲೆ ಕೆಟ್ಟು ಹೋಗಿತ್ತು ಅವನಿಗೆ. ತಮ್ಮನ ಮಾತಿಗೆ ಅಗ್ನಿ ಸಣ್ಣದಾಗಿ ನಕ್ಕು, ನನಗೇನೂ ಆಗಿಲ್ಲ ಅಭಿ, ಬದುಕಿದ್ದೀನಲ್ಲ, ಇನ್ನು ಖುಷಿಪಡು ಎಂದು ಪ್ರಯಾಸಪಟ್ಟು ಹೇಳಿದ್ದ. ಅಗ್ರಜ, ಪ್ಲೀಸ್ ನೀವು ಹೀಗೆಲ್ಲ ಮಾತಾಡಬೇಡಿ, ನನಗೆ ತುಂಬ ನೋವಾಗುತ್ತೆ ಎಂದು ಅಭಿರಾಮ್ ಅಗ್ನಿಯ ಮಾತಿಗೆ ತನ್ನ ಅಗ್ರಜನ ಬಾಯಿಯ ಮೇಲೆ ಕೈ ಇಟ್ಟು ಅಗ್ನಿಯ ಮಾತನ್ನು ತಡೆಯುವಂತೆ ಹೇಳಿದ್ದ. ಅಷ್ಟು ಹೇಳಿದ ಅಭಿರಾಮ್ಗೆ ಕಣ್ಣಾಲಿಗಳು ತುಂಬಿ ಬಂದು ಬಿಟ್ಟವು. ಕಣ್ಣಿಂದ ಜಾರಿದ ಒಂದೆರಡು ಹನಿಗಳು ಅಭಿರಾಮ್ ಕೆನ್ನೆಯ ಮೇಲೆ ಉರುಳಿದವು. ತನ್ನ ತಮ್ಮ ತನ್ನ ಮೇಲೆ ಇಟ್ಟಿರುವ ಪ್ರೀತಿಯನ್ನು ಕಂಡು ಅಗ್ನಿ ಮೂಕನಾಗಿ ಬಿಟ್ಟ. ಆಗಲೇ ಅಭಿರಾಮ್ ಫೋನ್ ರಿಂಗ್ ಆಗಿ ತನ್ನ ಇರುವಿಕೆಯನ್ನು ತೋರಿಸಿತು. ಸ್ಕ್ರೀನ್ ಮೇಲೆ ಕಾಣಿಸಿದ ಹೆಸರನ್ನು ನೋಡಿ ಅಭಿರಾಮ್ ಮುಗುಳನಾಗಿ ಬೀರಿದ. ಕಾಲ್ ರಿಸೀವ್ ಮಾಡಿ, ಹೇಳಿ ಮೈಥಿಲಿ, ಏನು ಇಷ್ಟು ಬೆಳಗ್ಗೆನೆ ಫೋನ್ ಮಾಡಿಬಿಟ್ಟಿದ್ದೀರಾ ಎಂದು ಸಣ್ಣದಾಗಿ ನಗೆ ಬೀರುತ್ತಾ ಕೇಳಿದ. ಅದು ಅಭಿರಾಮ್ ಅವರೇ, ಅಗ್ನಿಯವರು ಈಗ ಹೇಗಿದ್ದಾರೆ? ಡಾಕ್ಟರ್ ಏನು ಹೇಳಿದರು? ಪ್ರಜ್ಞೆ ಬಂತ ಅವರಿಗೆ? ಅವ್ರ ಜೀವಕ್ಕೇನೂ ಅಪಾಯ ಇಲ್ಲ ತಾನೆ? ಮೈಥಿಲಿ ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ಲು. ಮೈಥಿಲಿಯ ಮಾತಿಗೆ ಅಭಿರಾಮ್ ನಗುತ್ತಾ ಅಡ್ಡಡ್ಡ ತಲೆಯಾಡಿಸಿ, ಒಂದೇ ಸಲ ಇಷ್ಟೆಲ್ಲ ಪ್ರಶ್ನೆ ಕೇಳಿದರೆ ನಾನು ಏನಂತ ಉತ್ತರ ಹೇಳೋದು ಫ್ರೆಂಡ್, ಕೂಲಾಗಿರಿ ಸ್ವಲ್ಪ, ನಾನು ಎಲ್ಲ ಹೇಳ್ತೀನಿ ಎಂದ. ಹೇಗೆ ಕೂಲಾಗಿರಲಿ ನಾನು ಅಭಿರಾಮ್ ಅವರೇ? ಮೊದಲು ಈಗ ಅಗ್ನಿಯವರ ಕಂಡೀಷನ್ ಹೇಗಿದೆ ಅಂತ ಹೇಳಿ ಪ್ಲೀಸ್, ಇಲ್ಲಾಂದ್ರೆ ನನಗೆ ಇನ್ನಷ್ಟು ಆತಂಕ ಆಗುತ್ತೆ ನನಗೆ. ತಾನು ಅಲವತ್ತುಕೊಳ್ಳುತ್ತಾ ಹೇಳಿದ ಮೈಥಿಲಿ ಅಭಿರಾಮ್ ಮಾತಲ್ಲಿರುವ ಸಮಾಧಾನವನ್ನು ಗುರುತಿಸುವಲ್ಲಿ ವಿಫಲವಾಗಿದ್ಲು. ಅಭಿರಾಮ್ ಅದಕ್ಕೂ ಸಣ್ಣದಾಗಿ ನಗ್ತಾ, ಸರಿ ನೀವು ಗಾಬರಿ ಆಗಬೇಡಿ, ಅಗ್ರಜ ಆರಾಮಾಗಿದ್ದಾರೆ, ಈಗಷ್ಟೇ ಪ್ರಜ್ಞೆ ಬಂದಿದೆ ಅವರಿಗೆ, ನಾನು ಕೂಡ ಇಲ್ಲ ಅವ್ರ ಜೊತೆಗೆ ಇದ್ದೀನಿ, ನೀವೇನು ವರಿ ಮಾಡ್ಕೋಬೇಡಿ, ಇನ್ನೇನಾದರೂ ಕೇಳೋದಿತ್ತಾ ನಿಮಗೆ ಅಂತ ಕೇಳಿದ್ದ. ಅಗ್ನಿಗೆ ಪ್ರಜ್ಞೆ ಬಂದಿದೆ, ಅವನಿಗೆ ಇನ್ನೇನು ಪ್ರಾಣಾಪಾಯ ಇಲ್ಲ ಅಂದ ಅಭಿರಾಮ್ ಮಾತು ಅವಳ ಮನಸ್ಸಿಗೆ ಸಮಾಧಾನ ನೀಡಿತ್ತು. ಹೋದ ಜೀವ ಬಂದಂತೆ ಆಯಿತು. ಕೃಷ್ಣ, ಅಂತೂ ನನ್ನ ಪ್ರಾರ್ಥನೆ ನನಗೆ ಕೇಳಿಸ್ತು, ಅಗ್ನಿಯವರಿಗೆ ಏನೂ ಅಪಾಯ ಆಗಲಿಲ್ವಲ್ಲ, ಅಷ್ಟೇ ಸಾಕು ನನಗೆ. ಎದೆ ಮೇಲೆ ಕೈ ಇಟ್ಟುಕೊಂಡು ಒಮ್ಮೆ ಸಮಾಧಾನದಲ್ಲಿ ಉಸಿರಾಡಿದ್ಲು ಮೈಥಿಲಿ. ಹಾಗೆ ಅಭಿರಾಮ್ ಬಳಿ, ಸರಿ ಅಭಿರಾಮ್ ಅವರೇ, ನಾನು ನಿಮಗೆ ಆಮೇಲೆ ಮತ್ತೆ ಕಾಲ್ ಮಾಡ್ತೀನಿ ಹೇಳಿ ಕಾಲ್ ಕಟ್ ಮಾಡಿದ್ಲು. ರಾತ್ರಿ ಕುಳಿತಲ್ಲೇ ನಿದ್ದೆ ಮಾಡಿದ್ದ ಮೈಥಿಲಿಗೆ ಬೆಳಗ್ಗೆ ಬೇಗ ಎಚ್ಚರ ಆಗಿತ್ತು. ಎಚ್ಚರ ಆದವಳಿಗೆ ಮೊದಲು ನೆನಪಾಗಿದ್ದೆ ಅಗ್ನಿ. ಹೇಗಿದ್ದಾರೋ ಏನೋ, ಪ್ರಜ್ಞೆ ಬಂದಿರ್ಬೋದಾ ಈಗ ಅವರಿಗೆ?
ತನ್ನಲ್ಲೇ ಕೇಳಿಕೊಂಡ ಮೈಥಿಲಿಗೆ ಎಷ್ಟೊತ್ತಾದರೂ ಸಮಾಧಾನ ಆಗಲಿಲ್ಲ. ಮನಸ್ಸಿಗೆ ಸಮಾಧಾನ ಸಿಗದೇ ಇದ್ದಾಗ, ಅಯ್ಯೋ ನಾನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾಯಿದ್ದೀನಿ, ಹೇಗಿದ್ದರೂ ಅಭಿರಾಮ್ ಅವರ ಫೋನ್ ನಂಬರ್ ನನ್ನ ಬಳಿ ಇದೆಯಲ್ಲ, ಯಾವುದಕ್ಕೂ ಅವರಿಗೊಮ್ಮೆ ಫೋನ್ ಮಾಡಿ ವಿಚಾರಿಸಿದ್ರೆ ಆಯಿತು ಅಂತ ತನ್ನಲ್ಲೇ ಹೇಳಿಕೊಂಡು ಅಭಿರಾಮ್ಗೆ ಫೋನ್ ಮಾಡಿ ವಿಚಾರಿಸಿದ್ದು ಅವಳು. ಅಭಿರಾಮ್ ಮಾತು ಕೇಳಿದ ನಂತರ ಮೈಥಿಲಿಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಮಾಧಾನ ದೊರಕಿದಂತಾಗಿತ್ತು. ಕೃಷ್ಣ, ಅಂತೂ ನನ್ನ ಪ್ರಾರ್ಥನೆ ಕೇಳಿ ಅಗ್ನಿಯವರನ್ನು ಪ್ರಾಣಾಪಾಯದಿಂದ ಕಾಪಾಡಿಬಿಟ್ಟೆ ನೀನು ಹೇಳಿ ಕಾಣದ ದೇವರಿಗೆ ಕೈ ಮುಗಿದಿದ್ಲು ಮೈಥಿಲಿ. ಇತ್ತ ಅಗ್ನಿ ತನ್ನ ತಮ್ಮ ಅಭಿ ಇಷ್ಟೊಂದು ಕ್ಲೋಸ್ ಆಗಿ ಯಾರದೋ ಜೊತೆ ಮಾತಾಡ್ತಾ, ಅದರಲ್ಲೂ ತನ್ನ ಬಗ್ಗೆ ಹೇಳೋದನ್ನು ನೋಡಿ, ಯಾರೋ ಅದು ಅಭಿ ಇಷ್ಟು ಬೆಳಗ್ಗೆ ನನ್ನ ಬಗ್ಗೆ ಕೇಳ್ತಾ ಇದ್ದಾರೆ ಎಂದು ಕೇಳಿದ್ದ. ಇನ್ಯಾರೋ ಅಗ್ರಜ, ಮೈಥಿಲಿ ಅವರು ಎಂದ ಅಭಿಗೆ ಅವಳ ಮೇಲಿನ ಸ್ನೇಹಕ್ಕಿಂತಲೂ ಗೌರವ ಭಾವ ಒಂದು ಕೈ ಹೆಚ್ಚಿತ್ತು. ಅಗ್ನಿ ಒಮ್ಮೆ ಕಣ್ಣು ಸಂಕುಚಿಸಿ, ಮೈಥಿಲಿನ? ಯಾವ ಮೈಥಿಲಿ ಎಂದು ಪ್ರಶ್ನಾರ್ಥಕವಾಗಿ ಕೇಳಿದವ 1-2 ಸೆಕೆಂಡ್ ಏನನ್ನೋ ನೆನಪಿಸಿಕೊಂಡು, ಓಹ್ ಆ ಕುಳ್ಳಿನಾ ಎಂದು ಸಣ್ಣದಾಗಿ ಉದ್ಗಾರ ತೆಗೆದು ನಗುತ್ತಾ ಕೇಳಿದ್ದ. ಯಾರು ಕುಳ್ಳಿ? ಮೈಥಿಲಿನ ಅಗ್ರಜ, ಪಾಪ ಅವರು, ನೀವು ಹಾಗೆಲ್ಲ ಹೇಳಬೇಡಿ ಅವರಿಗೆ. ಅಭಿರಾಮ್ ಮುಖ ಊದಿಸಿಕೊಂಡು ಚಿಕ್ಕ ಮಕ್ಕಳ ಹಾಗೆ ಹೇಳಿದ್ದ ಅಗ್ನಿಯ ಬಳಿ. ಅಗ್ನಿ ಅದಕ್ಕೆ, ಪಾಪ ಅಲ್ಲ, ಆ ಕುಳ್ಳಿ ನನಗೆ ಎದುರು ಮಾತಾಡ್ತಾಳೆ ಗೊತ್ತಾ ಅಭಿ ಎಂದು ಹಿಂದಿನ ದಿನ ತಾನು ಮೈಥಿಲಿ ಮನೆಗೆ ಹೋದಾಗ ನಡೆದ ಘಟನೆಯನ್ನು ಸಾಧ್ಯಾಂತವಾಗಿ ಸಂಕ್ಷಿಪ್ತವಾಗಿ ಅಭಿರಾಮ್ ಬಳಿ ಹೇಳಿಕೊಂಡಿದ್ದ ಅಗ್ನಿ. ತನ್ನ ಅಗ್ರಜನ ಮಾತು ಕೇಳಿ ಅಭಿರಾಮ್ ಅಂತೂ ಹೊಟ್ಟೆ ಹಿಡಿದುಕೊಂಡು ನಕ್ಕು ಬಿಟ್ಟಿದ್ದ. ಕೊನೆಗೆ ನಕ್ಕು ಸಾಕಾಗಿ ತನ್ನನ್ನು ತಾನು ಸಂಭಾಳಿಸಿಕೊಂಡ ಅಭಿ ಅಗ್ನಿಯ ಕೈ ಹಿಡಿದುಕೊಂಡು, ಅಗ್ರಜ, ಆದರೂ ನಿನ್ನೆ ಮೈಥಿಲಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವು ನಿಮ್ಮನ್ನೇ ಕಳ್ಕೊಳ್ಳೋ ಪರಿಸ್ಥಿತಿ ಬಂದರೂ ಬರ್ತಾ ಇತ್ತು ಎಂದ ಅಭಿರಾಮ್ ಧ್ವನಿ ತೀರಾ ಗದ್ಗದಿತವಾಗಿತ್ತು. ತಮ್ಮನ ಮಾತು ಕೇಳಿದ ಅಗ್ನಿಗೆ ಸಣ್ಣದಾಗಿ ಏನೇನೋ ನೆನಪಿಗೆ ಬಂದಂತೆ ಆಗಿತ್ತು. ಕೆಲವು ಅಸ್ಪಷ್ಟವಾದ ಚಿತ್ರಣಗಳು ಕಣ್ಣು ಮುಂದೆ ಬಂದು ಹೋದಂತೆ ಆದಾಗ, ಏನು ಅವಳೇನು ಮಾಡಿದ್ಲು ಅಭಿ ಅಂತ ಬೇಕಂತಲೇ ಕೇಳಿದ್ದ ಅವನು. ತನ್ನ ಅಗ್ರಜನ ಮಾತಿಗೆ ಅಭಿರಾಮ್ ಮೈಥಿಲಿ ಅಗ್ನಿಯನ್ನು ಆಸ್ಪತ್ರೆಗೆ ತಂದು ಸೇರಿಸಿದ್ದು, ಅವಳೇ ಇವನಿಗೆ ರಕ್ತವನ್ನು ಕೊಟ್ಟಿದ್ದು ಎಲ್ಲವನ್ನು ವಿವರಿಸಿ ಅವಳಿದ್ದ ಪರಿಸ್ಥಿತಿಯನ್ನು ಕೂಡ ಹೇಳಿದ್ದ. ಎಲ್ಲವನ್ನೂ ಗಮನವಿಟ್ಟು ಕೇಳಿದ ಅಗ್ನಿಯ ಮನಸ್ಸು ಯಾಕೋ ಮೆಲ್ಲಗೆ ಕುಳ್ಳಿ ಮೈಥಿಲಿ ಅಂತ ಹೇಳಿ ನಕ್ಕಿತ್ತು. ಆ ನಗು ಅವನ ಮೀಸೆಯ ತುದಿಯಲ್ಲಿ ಮರೆಯಾಗಿ ಹೋಗಿತ್ತು. ಮುಂದಿನ ಸಂಚಿಕೆಯ ಸಣ್ಣ ಝಲಕ್. ಅಗ್ನಿಯವರಿಗೆ ಹೇಗಿದ್ದಾರೆ ಅಂತ ಅವರನ್ನು ನೋಡ್ಕೊಂಡು ಬರಬೇಕು ಮೊದಲು. ಅಲ್ಲಿಯವರೆಗೂ ಈ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇಲ್ಲ. ಮೈಥಿಲಿ ತನ್ನಲ್ಲೇ ಹೇಳಿಕೊಂಡು ತನ್ನ ಗೆಳತಿ ವಿನುತಾ ಬಳಿ ಹೇಳಿ ಆಸ್ಪತ್ರೆ ಕಡೆಗೆ ದೌಡಾಯಿಸಿದ್ಲು. ಅಗ್ನಿ ಹಿಂದಿನ ದಿನ ಇದ್ದ ಅನ್ನೋದನ್ನು ತಿಳಿದ ಕಾರಣ ನೇರವಾಗಿ ಅವನಿದ್ದ ವಾರ್ಡ್ ಬಳಿಗೆ ಹೋಗಿದ್ಲು ಮೈಥಿಲಿ. ನಿಧಾನಕ್ಕೆ ಬಾಗಿಲು ತೆಗೆದು ನಡುಗುತ್ತಾ ಒಳಗೆ ಹೋದಾಗ ಅಗ್ನಿ ಕಣ್ಣು ಮುಚ್ಚಿ ಮಲಗಿರೋದು ಅವಳ ಕಣ್ಣಿಗೆ ಕಂಡಿತ್ತು. ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಇವತ್ತಿನ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಅನ್ವೀಕ್ಷಾ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.